ರಿಸೋರ್ಸ್ ಸೆಂಟರ್ನ ಮೇಘನಾ ಜೋಯಿಸ್ ಅವರನ್ನ ಕಾರ್ಯಕ್ರಮದ ವೇದಿಕೆ ಮೇಲೆ ಕರಿತೀನಿ. ಅದಕ್ಕೂ ಮೊದಲು ಅವರ ಭೇಟಿಯನ್ನ ನೋಡೋಣ ಪ್ಲೀಸ್. ಒಬ್ಬರು ಇಬ್ಬರು ಮಕ್ಕಳನ್ನ ಸಾಕೋ ತಾಯಿಯನ್ನ ಅಮ್ಮ ಅಂತಾರೆ. 10 ಹಲವು ಮಕ್ಕಳನ್ನ ಸಾಕೋರ್ಗೆ ಮಹಾತಾಯಿ ಅಂತಾರೆ. 100 ವಿಶೇಷ ಚೇತನ ಮಕ್ಕಳನ್ನ ಮಡಿಲಲ್ಲಿ ಹಾಕೊಂಡು ಪ್ರೀತಿಯಿಂದ ಬೆಳೆಸೋ ತಾಯಿಗೆ ಮಹಾಮಾತೆ ಅಂತ ಹೇಳ್ತಾರೆ. ಆ ಮಹಾಮಾತೆಯೇ ಪ್ರೇರಣಾ ರಿಸೋರ್ಸ್ ಸೆಂಟರ್ನ ಮುಖ್ಯಸ್ಥೆ ಮೇಘನಾ ಜೋಯಿಸ್. ನಿವೃತ್ತ ಕೆಎಸ್ ಅಧಿಕಾರಿ ಜಗದೀಶ್ ಜೋಯಿಸ್ ಅವರ ಮಗಳು ಮೇಘನಾ ಬೆಂಗಳೂರಿನ ಗೊರಗುಂಟೆಪಾಳ್ಯದಲ್ಲಿ ಪ್ರೇರಣಾ ರಿಸೋರ್ಸ್ ಸೆಂಟರ್ನ ಮೂಲಕ 100 ಅಂಗವಿಕಲ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕು ನೀಡ್ತಿದ್ದಾರೆ. ಮೇಘನಾರಿಗೆ ಇದು ಅಮ್ಮನಿಂದ ಬಂದ ಹೊಣೆಗಾರಿಕೆ. 1994ರಲ್ಲಿ ಇವರ ತಾಯಿ ಪ್ರಶಾಂತ ಅವರು ಹುಟ್ಟು ಹಾಕಿದ್ದ ಸಂಸ್ಥೆಯೇ ಪ್ರೇರಣಾ. ಆದರೆ 2007ರಲ್ಲಿ ಅಮ್ಮ ಅನಾರೋಗ್ಯಕ್ಕೆ ತುತ್ತಾದಾಗ ಪ್ರೇರಣಾಕ್ಕೆ ಮುಂದೆ ಯಾರು ದಿಕ್ಕು ಅನ್ನುವಂಥ ಪ್ರಶ್ನೆ ಎದುರಾಯಿತು. ಆಗ ಉತ್ತರವಾಗಿ ಬಂದವರು ಮೇಘನಾ. ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ 18 ವರ್ಷಕ್ಕಿಂತ ಮೇಲ್ಪಟ್ಟ ಅಂಗವಿಕಲ ಯುವತಿಯರಿಗೆ ಇಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ಕಾಲಿಲ್ದೇ ಇರೋರು, ಕಣ್ಣು, ಶ್ರವಣ ದೋಷ ಇರುವವರಿಗೆ ಕೌಶಲ್ಯ ತರಬೇತಿಯನ್ನ ನೀಡಿ ಕಾರ್ಖಾನೆಗಳಲ್ಲಿ ಕೆಲಸ ಕೊಡಿಸುತ್ತಿದ್ದಾರೆ. ಮಾನಸಿಕ ಅಸ್ವಸ್ಥರು, ಸಂಪೂರ್ಣ ಅಂಗವಿಕಲರಾದವರು ತಮ್ಮ ದೈನಂದಿನ ಕೆಲಸಗಳನ್ನ ತಾವೇ ಮಾಡಿಕೊಳ್ಳುವಂತೆ ತರಬೇತಿಯನ್ನ ನೀಡ್ತಿದ್ದಾರೆ. 1000ಕ್ಕೂ ಅಧಿಕ ವಿಶೇಷ ಚೇತನ ಹೆಣ್ಣು ಮಕ್ಕಳಿಗೆ ವಿವಿಧೆಡೆ ಉದ್ಯೋಗವನ್ನ ಕೊಡಿಸಲಾಗಿದೆ. 25ಕ್ಕೂ ಹೆಚ್ಚು ಯುವತಿಯರಿಗೆ ಮದುವೆ ಮಾಡಿಸಲಾಗಿದೆ. ಉದ್ಯೋಗ, ಮದುವೆ ಇವೆರಡೂ ಸಾಧ್ಯವಾಗದ ಯುವತಿಯರಿಗೆ ಪ್ರೇರಣಾದಲ್ಲೇ ಆಶ್ರಯ ನೀಡಲಾಗ್ತಾ ಇದೆ. ವಿಶೇಷ ಅಂದ್ರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ 2015ನೇ ಸಾಲಿನ ರಾಷ್ಟ್ರ ಪ್ರಶಸ್ತಿಗೆ ಮೇಘನಾ ಭಾಜನರಾಗಿದ್ದಾರೆ. ನಿನ್ನಿಂದ ಏನೂ ಸಾಧ್ಯವಾಗುವುದಿಲ್ಲ ಅಂತ ತಿರಸ್ಕರಿಸಲ್ಪಟ್ಟ ವಿಶೇಷ ಚೇತನರಿಗೆ ಆಕಾಶದಷ್ಟು ಪ್ರೀತಿ ತೋರಿಸುವ ಅಪ್ಪ, ಭೂಮಿಯಂತೆ ಸಾಕಿ ಸಲಹುವ ಹೆಣ್ಣು ಮಕ್ಕಳಿಗಾಗಿಯೇ ಜನ್ಮ ತಳೆದ ಸಂಸ್ಥೆ ಪ್ರೇರಣಾ ರಿಸೋರ್ಸ್ ಸೆಂಟರ್. ಇದೇ ಸಂದರ್ಭದಲ್ಲಿ ಈ ಪ್ರೇರಣಾ ರಿಸೋರ್ಸ್ ಸೆಂಟರ್ಗೆ 1,05,000 ರೂಪಾಯಿ ಡೊನೇಷನ್ನ ನೀಡಿ ಆ ಸಂಸ್ಥೆಯ ಮುಖ್ಯಸ್ಥರನ್ನ ಸನ್ಮಾನ ಮಾಡೋದಕ್ಕೆ, ಮೇಘನಾ ಜೋಯಿಸ್ ಅವರನ್ನ ಸನ್ಮಾನ ಮಾಡೋದಕ್ಕೆ ಕಾರ್ಯಕ್ರಮದ ವೇದಿಕೆಗೆ ಆಡ್6 ಅಡ್ವರ್ಟೈಸಿಂಗ್ ಸಂಸ್ಥೆಯ ನಿರ್ದೇಶಕರಾದಂಥ ಕೆ ವಿಜಯಕಲಾ ಸುಧಾಕರ್ ಅವರು, ಹಾಗೆಯೇ ಆಡ್6 ಅಡ್ವರ್ಟೈಸಿಂಗ್ನ ನಿರ್ದೇಶಕರಾಗಿರುವಂಥ ಎಂ.ಆರ್. ಸುಧಾಕರ್ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ಆಡ್6ನ ತಂಡ, ಇಡೀ ತಂಡ ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕು. ಮಾತು ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಏಕೆಂದರೆ ಇಂಥ ದಿಗ್ಗಜರ ಜೊತೆಗೆ ನಿಂತ್ಕೊಳ್ಳೋ ಅಂಥ ಸುಯೋಗ ನ್ಯೂಸ್ ಫಸ್ಟ್ನವರು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ಋಣಿ ಅಂತ ಹೇಳ್ಬೋದು. ರವಿಕುಮಾರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ನಿನ್ನೆ ಕಾಲ್ ಮಾಡಿ ಕೇಳಿದಾಗ ನಮ್ಮ ಸಂಸ್ಥೆಗೆ ಸಹಾಯ ಮಾಡ್ತಿದ್ದಾರಾ ಅಂತ ಅಂದ ತಕ್ಷಣ ಭಾಳ ಖುಷಿಯಾಯಿತು. ಆದರೆ ಇಂಥ ಒಂದು ರೆಕಗ್ನಿಷನ್ ಮುಖಾಂತರ ಸಹಾಯ ಮಾಡ್ತಾಯಿದ್ದೀರಾ ಅಂದರೆ ನಿಜಕ್ಕೂ ನಾನು ಆಭಾರಿಯಾಗಿರ್ತೀನಿ. ತುಂಬಿದ ಕೊಡ ತುಳುಕಲ್ಲ ಅಂತಾರೆ. ಅಂಥ ವ್ಯಕ್ತಿಗಳು ನನ್ನ ಪಕ್ಕ ನಿಂತಿದ್ದಾರೆ ಅಂದರೆ ಇದು ನನ್ನ ಭಾಗ್ಯನೇ ಸರಿ. ಪ್ರೇರಣದ ಬಗ್ಗೆ ಈಗಾಗಲೇ ನೀವು ನೋಡಿದ್ದೀರಾ. ಪ್ರೇರಣಾ ಪ್ರಾರಂಭ ಮಾಡಿದ್ದು ನನ್ನ ತಾಯಿ, ಅದು ನನಗೆ ಹೆಮ್ಮೆಯಾದಂಥ ವಿಷಯ.
1994ರಲ್ಲಿ MA ಸೈಕಾಲಜಿ ಮಾಡಿದ್ದಾರೆ ನನ್ನ ತಾಯಿ. ಅವರು ಸಮಾಜದಲ್ಲಿರುವಂಥ ಮಹಿಳೆಯರಿಗೆ, ಅದರಲ್ಲೂ ಅಂಧ ಅಂಗವಿಕಲ ಹೆಣ್ಮಕ್ಳಿಗೆ ಏನಾದರೂ ಒಂದು ದಾರಿ ತೋರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಾಲಂಟ್ರಿ ಸರ್ವೀಸ್ಗಳನ್ನು ಬೇರೆ ಸಂಸ್ಥೆಗಳಲ್ಲಿ ಮಾಡಿದರು. ಹೆಣ್ಣು ಮಕ್ಕಳಿಗೆ, ಅದರಲ್ಲಿ ಅಂಧ ಅಂಗವಿಕಲತೆ ಇರೋವಂಥ ಹೆಣ್ಮಕ್ಳಿಗೆ ಆಪರ್ಚುನಿಟೀಸ್ ತುಂಬ ಕಡಿಮೆ ಇತ್ತು. ಅಂಥವ್ರಿಗೆ ಏನಾದರೂ ಒಂದು ಮಾಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾರಂಭ ಮಾಡಿದ್ರು ಪ್ರೇರಣಾ ಅಂತ ಒಂದು ಸಂಸ್ಥೆ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಸಂಸಾರಕ್ಕೆ ಮಾತ್ರ ಕಣ್ಣಲ್ಲ, ಸಮಾಜಕ್ಕೂ ಕಣ್ಣಾಗ್ಬೋದು ಅನ್ನೋದನ್ನು ನನ್ನ ತಾಯಿ ನನಗೆ ಹೇಳಿಕೊಟ್ಟಿದ್ದು. ನನಗೆ ನ್ಯಾಷನಲ್ ಅವಾರ್ಡ್ ಬಂದಾಗಲೂ ನಾನು ಅದನ್ನೇ ಅಂದ್ಕೊಂಡಿದ್ದೆ. ಸ್ಟೇಜ್ ಮೇಲೆ ಅಲ್ಲಿ ನಿಂತ್ಕೊಂಡಾಗ ನನ್ನ ಕೈ ನಡುಗ್ತಾ ಇತ್ತು. ನಾನು ಅರ್ಹತೆ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಮುಂದೆ ನಿನ್ನಿಂದ ಏನೋ ಕೆಲಸ ಆಗಬೇಕಾಗಿದೆ ಅನ್ನೋದನ್ನು ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತು. ಹಾಗೆ ಇದು ಕೂಡ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸಹಾಯ ಪ್ರೇರಣಕ್ಕೆ ತುಂಬ ಮುಖ್ಯ. ಏಕೆಂದರೆ ನಾವು ಬೇರೆ ಸರಿಗೆ ಗೊತ್ತು, ನಮ್ಮದು ಇವಾಗ 30 ವರ್ಷ ಕಂಪ್ಲೀಟ್ ಆದಾಗ ನಾನೊಂದು ಕನಸು ಕಂಡಿದ್ದೆ, ಮಂಜುನಾಥ್ ಸರು ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ. ಆ ಭಗವಂತ ಅದನ್ನು ನನಸು ಮಾಡಿದ್ದ. ಜನವರಿ 5ನೇ ತಾರೀಕು 30 ವರ್ಷ ಕಂಪ್ಲೀಟ್ ಮಾಡಿದ್ವಿ ಪ್ರೇರಣಾದಲ್ಲಿ. ಮುಖ್ಯ ಅತಿಥಿಗಳಾಗಿ ಮಂಜುನಾಥ್ ಸರ್ ಬಂದಿದ್ದರು. ಆ ಕ್ಷಣದಲ್ಲೇ ಅವರು ಕಾರ್ ಹತ್ರ ಹೋಗ್ತಿದ್ದಂಗೆ ನಮಗೆ 2.5 ಲಕ್ಷ ನಮಗೆ ಸ್ಪಾನ್ಸರ್ ಮಾಡೋಕ್ಕೆ ಒಪ್ಕೊಂಡು ತಕ್ಷಣವೇ ಸೈನ್ ಹಾಕಿ ಕಳಿಸಿದ್ರು. ನಾನು ಆವಾಗಲೇ ಹೇಳ್ದಂಗೆ ತುಂಬಿದ ಕೊಡ ತುಳುಕಲ್ಲ ಅನ್ನೋ ಹಾಗೆ ಅವ್ರ ಮನೆಗೆ ಹೋದಾಗ ಅವ್ರ ಸಿಂಪ್ಲಿಸಿಟಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಅವ್ರ ಮನೆಗೆ ಹೋದಾಗ ನಾನು ಅವರನ್ನು ನೋಡಿದಾಗ ನಿಜವಾಗ್ಲೂ ಎಂಥ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಬಿಟ್ಟಿತ್ತು. ಅವ್ರ ಹತ್ರ ಇವಾಗ ಮತ್ತೆ ನಿಂತ್ಕೊಳ್ತಿದ್ದೀನಿ ಅನ್ನೋದೇ ಒಂದು ಸುಯೋಗ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಮತ್ತು ಈ ಸಹಾಯ ಕೂಡ ನಿಜವಾಗ್ಲೂ ಮರೀಲಿಕ್ಕಾಗಲ್ಲ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಪ್ರೇರಣಕ್ಕೆ ಬನ್ನಿ. ನಿಮ್ಮ ಪ್ರೀತಿ ನಮ್ಮ ಮಕ್ಕಳಿಗೆ ಖಂಡಿತ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್.